ಪ್ರೀತಿ ಕುರುಡು ಅಂತಾರೆ, ಮತ್ತೊಂದು ಕಡೆ ಲವ್ ಇಸ್ ಗ್ರೇಟ್ ಅಂತಾರೆ. ಎರಡೂ ಮಾತುಗಳಲ್ಲಿ ಸತ್ಯ ಇದೆ. ಈಗ ನಾವು ಹೇಳೋ ಈ ಲವ್ ಸ್ಟೋರಿ ಆ ಎರಡೂ ಮಾತು ನಿಜ ಅಂತಿದೆ. ಯಾಕಂದ್ರೆ ಇವರಿಬ್ಬರ ಲವ್ ಶುರುವಾದಾಗ ಇಬ್ಬರು ಒಬ್ಬರ ಮುಖವನ್ನೊಬ್ಬರು ನೋಡಿರಲಿಲ್ಲ. ಈಗ ಅವರಿಬ್ಬರು ದಂಪತಿಗಳಾಗಿದ್ದಾರೆ. ಇಷ್ಟೇ ಆಗಿದ್ರೆ ಈ ಲವರ್ಸ್ ಗ್ರೇಟ್ ಆಗ್ತಿರ್ಲಿಲ್ಲ. ಇನ್ನೂ ಒಂದು ಕಾರಣ ಇದೆ, ಅದೇನು ನೀವೇ ನೋಡಿ. ಈ ಹೃದಯವೆನ್ನಗೆ ಕಿಂಜಂ ಕಿಂಜಂ ಕಣ್ಣ ಮುಚ್ಚೆ ಕಾಡೆ ಗೂಡೆ ಯಾಕಮ್ಮ ಕಣ್ಣು ಮುಚ್ಚಿ ಮನಸ್ಸಿಗೆ ಬಂದು ಸೇರಮ್ಮ. ಎಸ್, ಈ ವಿಜಯ್ ಕುಮಾರ್ಗೆ ಶಿರಸಿಯ ಸುಮಾ ಶಿರ್ಸಿಕರ್ ಟೆಲಿಫೋನ್ ಗೆಲ್ತೀನಿ. ಇವರಿಬ್ಬರ ಮಧ್ಯೆ ಪ್ರೀತಿ ಹುಟ್ಟಿದ್ದು 9 ತಿಂಗಳ ಹಿಂದೆ. ಈಗ ಇವರಿಬ್ಬರು ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟಿದ್ದಾರೆ. ವಿಜಯ್ ಕುಮಾರ್ ಮೈಸೂರಿನ ನರಸೀಪುರ ತಾಲೂಕಿನ ಪರಿಣಾಮಿಪುರದ ಹುಡುಗ. ಇವರ ಬಗ್ಗೆ ಇತ್ತೀಚೆಗೆ ಮಾಧ್ಯಮವೊಂದರಲ್ಲಿ ವರದಿ ಪ್ರಕಟವಾಗಿತ್ತು. ಅದನ್ನು ನೋಡಿದ ಸುಮಾ ಮೊಬೈಲ್ ಮೂಲಕ ವಿಜಯ್ ಕುಮಾರ್ನನ್ನ ಸಂಪರ್ಕಿಸಿದ್ರು. ಇಬ್ಬರು ಒಬ್ಬರನ್ನೊಬ್ಬರು ನೋಡದೆ ಹೋದ್ರೂ ಪ್ರೀತಿಯ ಬಳ್ಳಿ ಅರಳಿ ಹೂ ಬಿಟ್ಟಿತ್ತು. ಅರಳಿದ ಪ್ರೀತಿ ಕನಕಪುರದಲ್ಲಿ ಮದುವೆಯಾಗೋದ್ರೊಂದಿಗೆ ಸುಖಾಂತ್ಯ ಕಾಣ್ತು. ಮೊನ್ನೆ ಅಂದ್ರೆ ಜೂನ್ 12ನೇ ತಾರೀಕು ಇವರಿಬ್ರು ಮದುವೆಯಾಗಿದ್ದಾರೆ. ಹಾಗೆ ಫ್ರೆಂಡ್ಲಿಯಾಗಿ ಮಾತಾಡ್ತಾ ಇದ್ದೆ, ಒಬ್ರನ್ನೊಬ್ರು ನೋಡಿರ್ಲಿಲ್ಲ. ಮಾತಾಡ್ತಾ ನಂಗೆ ಕೇಳಿದ್ದೆ, ನೀ ನನಗೆ ಇಷ್ಟ ಆಗ್ತೀಯಾ ಹಂಗೆ ಅಂತ. ಆಗ ಅಲ್ಲಿ ಹೇಳಿದ್ದೆ, ನನಗೆ ಓಕೆ ಅಂತ ಹೇಳಿದ್ದೆ. ನನ್ನ ಮನಸ್ಸಲ್ಲೂ ಅದೇನೇ ಇದೆ, ನಾನು ಮದುವೆ ಆಗ್ತೀನಿ. ಕೊನೆ ತನಕ ಒಬ್ರನ್ನೊಬ್ರು ನೋಡಲಿಲ್ಲ. ನೋಡೋದಕ್ಕೂ ಮಧ್ಯೆ ಲಗ್ನ ಪತ್ರಿಕೆ ಎಲ್ಲ ಹಂಚಿದೆ ನಾನು. ವಿಜಯ್ ಕುಮಾರ್ ಸುಮಾ ಮದುವೆಗೆ ಸುಮಾ ಮನೆಯಲ್ಲಿ ಒಪ್ಪಿಗೆ ಇರಲಿಲ್ಲ. ಕಾರಣ ವಿಜಯ್ ಕುಮಾರ್ ಅಂಗವಿಕಲ. ಆದರೆ ಮನೆಯವರ ವಿರೋಧ ಲೆಕ್ಕಿಸದ ಸುಮಾ ಮೈಸೂರಿಗೆ ಹೋಗಿಬಿಟ್ರು. ಆದರೆ ವಿಜಯ್ ಕುಮಾರ್ ಸುಮಾಳ ಮನೆಗೆ ಹೋಗಿ ಅವರ ಪಾಲಕರನ್ನ ಒಪ್ಪಿಸೋದ್ರಲ್ಲಿ ಯಶಸ್ವಿಯಾದ್ರು. ಕುಟುಂಬದವರನ್ನ ಒಪ್ಪಿಸಿಯೇ ಸುಮಾ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ನೋಡಿದ್ದೆಲ್ಲ ಇನ್ನು ಮನಸ್ಸಿಗೆ ಇತ್ತು, ಕಾಂಟ್ಯಾಕ್ಟ್ ಮಾಡಲೇಬೇಕು, ಮಾತಾಡಲೇಬೇಕು ಅಂತ ಹೇಳಿ ಒಂದು ನಂಬರ್ನ ಮಿಸ್ ಮಾಡಿ ಹೊರಟೆ. ಮಿಸ್ ಕಾಲ್ ಕೊಟ್ಟೆ, ಅವರೇ ಮಾಡಿದ್ರು. ತುಂಬ ಖುಷಿ ಆಯಿತು. ಆಮೇಲೆ ನನಗೆ ಸ್ವಲ್ಪ ಜನ ತನಕ ಫ್ರೆಂಡ್ಲಿ ಆಗಿತ್ತು. ಈಗ ಹೇಳಿ, ಪ್ರೀತಿ ಕುರುಡ, ಲವ್ ಈಸ್ ಗ್ರೇಟಾ? ಎರಡೂ ಸರಿ ಅನಿಸ್ತಿದೆ ಅಲ್ವಾ? ಇವರಿಬ್ಬರ ಬಾಳು ಹಸನಾಗಲಿ ಅನ್ನೋದಷ್ಟೇ ನಮ್ಮ ಹಾರೈಕೆ. ಗಣಪತಿ ಈರ್ಗೊಪ್ಪ, ಸುವರ್ಣ ನ್ಯೂಸ್ 24/7 ಶಿರಸಿ. ಇಂದು ಜ್ಯೇಷ್ಠ ಮಾಸದ ಹುಣ್ಣಿಮೆಯ ಪವಿತ್ರ ದಿನ. ಖಾರ ಹುಣ್ಣಿಮೆ ಎಂದೇ ಪ್ರಸಿದ್ಧ. ಮುತ್ತೈದೆಯರೆಲ್ಲ ಮುಂಜಾನೆಯೇ ದೇವಸ್ಥಾನಕ್ಕೆ ತೆರಳಿದ್ರು. ಗಂಡನ ಆಯುಷು ವೃದ್ಧಿಸಲಿ ಅಂತ ದೇವರಲ್ಲಿ ಬೇಡಿದ್ರು. ಆಲದ ಮರ ಸುತ್ತುತ್ತಾ ವಟವೃಕ್ಷಕ್ಕೆ 5 ಸುತ್ತು ಪವಿತ್ರ ದಾರ ಸುತ್ತುತ್ತಿರುವ ಮುತ್ತೈದೆಯರು, ಅರಿಶಿನ ಕುಂಕುಮ ಹಚ್ಚಿಕೊಂಡು ವೃಕ್ಷಕ್ಕೆ ನಮಿಸುತ್ತಿರುವ ಸುಮಂಗಲೆಯರು. ಇಂದು ಜ್ಯೇಷ್ಠ ಮಾಸದ ಪೂರ್ಣಿಮೆಯ ಪುಣ್ಯ ದಿನ. ಹೀಗಾಗಿ ಬಾಗಲಕೋಟೆ ನಗರದ ಮುತ್ತೈದೆಯರು ಸಾವಿತ್ರಿ ವ್ರತ ಆಚರಿಸಿದರು. ವೆಂಕಟಪೇಟೆ ವೆಂಕಟರಾಮನ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು. ಮಾಂಗಲ್ಯ ಭಾಗ್ಯ ಗಟ್ಟಿಯಾಗಲಿ, ಗಂಡನ ಆಯುಷ್ಯ ವೃದ್ಧಿಸಲಿ ಅಂತ ಪ್ರಾರ್ಥಿಸಿದರು. ವಡಸೈತ್ರಿ ಪೂರ್ಣಿಮಾ ವರ್ಷಕ್ಕೆ ಒಂದ್ಸಲ ಇರ್ತೈತ್ರಿ. ಅರಿಶಿನ ಕುಂಕುಮದ ಮೇನ್ ಐತ್ರಿ. ಆಮೇಲೆ ದಾರ ಸುತ್ತದ್ರಿ, 5 ಸುತ್ತು ದಾರ ಇದು ಮಾಡೋದ್ರಿ. ಹಣ್ಣು, ಮಾವಿನ ಹಣ್ಣು, ನೀರ್ಲ ಹಣ್ಣು, ಗೋಧಿ ಉಡಿ ತುಂಬುದ್ರಿ. ಆಮೇಲೆ ಅಡಿಕೆ ಭಾಗ್ಯ, ಮುತ್ತೈದರ ಭಾಗ್ಯ ಉಳಿಲಿ ಅಂತ ಇದು ಮಾಡ್ತೇವ್ರಿ. ಕಾರವಾರದಲ್ಲೂ ಮುಂಜಾನೆಯಿಂದಲೇ ಸುಮಂಗಲಿಯರು ಆಲದ ಮರಕ್ಕೆ ವಿಶೇಷ ಪೂಜೆ ಸಲ್ಲಿಸಿದರು. ಗಂಡನ ಆಯುಷ್ಯ ಸಂಪತ್ತು ವೃದ್ಧಿಸಲಿ ಅಂತ ಪ್ರಾರ್ಥಿಸಿದರು. ಇತ್ತ ಧಾರವಾಡದಲ್ಲೂ ಕಾರ ಹುಣ್ಣಿಮೆ ಎಂದು ನೂರಾರು ಮುತ್ತೈದೆಯರು ವಟ ಸಾವಿತ್ರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಬೆಳಗ್ಗೆಯಿಂದಲೇ ದುರ್ಗಾ ದೇವಸ್ಥಾನಕ್ಕೆ ಆಗಮಿಸಿದ ಸುಮಂಗಲಿಯರು ಆಲದ ಮರಕ್ಕೆ 5 ಸುತ್ತು ದಾರ ಸುತ್ತಿದರು. ನಂತರ ಮುತ್ತೈದೆಯರಿಗೆ ಉಡಿ ತುಂಬಿ ಪತಿದೇವರಿಗೆ ದೀರ್ಘಾಯುಷ್ಯ ನೀಡುವಂತ ಬೇಡಿದರು. ಇನ್ನು ರೈತರಿಗೂ ಕೂಡ ಕಾರ ಹುಣ್ಣಿಮೆ ಎಂದರೆ ಸಂಭ್ರಮವೋ ಸಂಭ್ರಮ. ಗುಲ್ಬರ್ಗಾದಲ್ಲಿ ರೈತರು ಬೆಳಿಗ್ಗೆಯಿಂದಲೇ ತಮ್ಮ ಎತ್ತುಗಳ ಮೈತೊಳೆದು ಗೆಜ್ಜೆ ಕಟ್ಟಿ ಬಣ್ಣ ಬಣ್ಣದಿಂದ ಸಿಂಗರಿಸಿ ತಲೆಗೆ ಬಾಸಿಂಗ ಕಟ್ಟಿ ಊರೆಲ್ಲ ಮೆರವಣಿಗೆ ನಡೆಸಿದರು. ಈ ವೇಳೆ ರೈತರು ಕೂಡ ಕುಣಿದು ಸಂಭ್ರಮಿಸಿದರು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.